ಕೆಲವು ಹಬ್ಬಗಳು ಪೂಜೆಯಿಂದ ಮಾತ್ರ ಸ್ಪೆಷಲ್ ಆಗಲ್ಲ. ಕೆಲವು ಸಂಪ್ರದಾಯಗಳಿಂದ ಕೂಡ ಸ್ಪೆಷಲ್ ಆಗತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬದಂದು ನಮ್ಮ ಮನೆಯಲ್ಲಿ ನಡೆಯುವ ಒಂದು ವಿಶೇಷ ಸಂಪ್ರದಾಯವನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ಆಚರಣೆ ವಿಶಿಷ್ಟವಾಗಿರುತ್ತೆ. ಹಾಗೆ ನಮ್ಮನೇಲಿ ಕೂಡ ಕೆಲವು ವರ್ಷಗಳಿಂದ ಬಂದಿರುವ ನಮ್ಮದೇ ಆದ ಕೆಲವು ಸಂಪ್ರದಾಯಗಳಿವೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀನಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ. ಮೊದಲಿಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದೀನಿ. ನಮ್ಮನೇಲಿ ಕಳಶ ಇಟ್ಟು ಪೂಜೆ ಮಾಡೋ ಪದ್ಧತಿ ಇಲ್ಲ. ಸೊ ನಾವು ಲಕ್ಷ್ಮೀ ದೇವಿಯ ಫೋಟೋನೇ ಇಟ್ಟು ನಮ್ಮ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಹೂವ, ಪತ್ರೆ, ಆ ಕಡೆ ಉಪಯಂದಾನಕ್ಕೆ, ಈ ಕಡೆ ನೈವೇದ್ಯಕ್ಕೆ, ಈ ಕಡೆ ಗಣೇಶನ ನೈವೇದ್ಯಕ್ಕೆ, ಆಮೇಲೆ ಗೆಜ್ಜೆ ವಸ್ತ್ರ, ಸೊ ತಟ್ಟೆ ಬಟ್ಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ದೀಪ ಎಲ್ಲ ಹಚ್ಚಿ ಪೂಜೆನ ಶುರು ಮಾಡ್ಕೊಂಡೆ. ಮಾಮೂಲಿ ಆಸ್ ಯೂಶುವಲ್ ಪೂಜಾ ಕ್ರಮಗಳು, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ ಎಲ್ಲ ಮುಗಿಸ್ಕೊಂಡೆ. ನಂತರ 4 ದೂರನ ರೆಡಿ ಮಾಡಿದ್ದೆ. ಒಂದು ದೇವಿಗೆ, ಒಂದು ನನಗೆ, ಇನ್ನೊಂದು ನನ್ನ ಮಗಳಿಗೆ, ಇನ್ನೊಂದು 3 ಆಗಬಾರ್ದು ಅಂತ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೆ. ಅದು ದೇವರಿಗೆ ಇಟ್ಟೆ. ಸೊ ನಂದು ನನ್ನ ಮಗಳದು ದೂರ ಕಟ್ಕೊಂಡಿದ್ದಾಯಿತು. ನಂತರ ಲಕ್ಷ್ಮೀ ದೇವಿಗೆ ಆರತಿ ಮಾಡಿ, ಸೊ ಪೂಜೆ ಮುಗೀತು. ಪೂಜೆ ಆದ ನಂತರ ನೆಕ್ಸ್ಟು ಲಂಚ್ ಪ್ರಿಪ್ರೇಷನ್ನು. ಸೊ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಕೂಡ ಮಾಡಿದ್ವಿ. ಊಟ ಆದ ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ. ಸಂಜೆ ನಮ್ಮನೇಲಿ ಒಂದು ವಿಶೇಷವಾದ ಸಂಪ್ರದಾಯ ಇದೆ. ಅಂದ್ರೆ ಮನೆ ಹೊರಗಿಂದ ದೇವ್ರ ಮನೆವರೆಗೂ ಪಾದಗಳನ್ನ ಬಿಡಿಸ್ಬೇಕು, ಲಕ್ಷ್ಮೀ ದೇವಿ ಪಾದಾನ. ಯೂಶುವಲಿ ನಾವು ಗೇಟಿಂದ ಬಿಡಿಸ್ಕೊಂಡೇ ಬರ್ತೀನಿ. ಬಟ್ ಈ ಸಲ ಜೋರ್ ಮಳೆ ಇದ್ದಿದ್ರಿಂದ ಇಲ್ಲಿ ತುಳಸಿಯಿಂದ ಬಿಡಿಸ್ಕೊಂಬಂದೆ. ಇದು ಏನಂದ್ರೆ ಈ ಪಾದದ ಅರ್ಥ ಲಕ್ಷ್ಮಿಯನ್ನ ಅಂದ್ರೆ ಮನೆಗೆ ಶುಭ ಮತ್ತೆ ಸಮೃದ್ಧಿಯನ್ನ ನಾವು ಬರಮಾಡ್ಕೋತಾ ಇದ್ದೀವಿ ಲಕ್ಷ್ಮೀ ಹಬ್ಬದ ದಿನ ಅನ್ನೋದು ಇದರ ಸಂಕೇತ. ಸೊ ಹೀಗೆ ನಾವು ದೇವ್ರ ಮನೆವರೆಗೂ ಪಾದಗಳನ್ನ ಬಿಡಿಸ್ತೀವಿ. ಇಲ್ಲಿ ನೋಡ್ಬೋದು ಅಲ್ಲಿ 2 ಹೆಜ್ಜೆ ಇದೆ ಅಂದ್ರೆ ಅಲ್ಲಿ ಲಕ್ಷ್ಮಿ ನಿಂತ್ಕೋತಾಳೆ ಅಂತ ಅರ್ಥ. ನಂತರ ಬಲಗಾಲ್ ಇಟ್ಕೊಂಡು ಒಳಗಡೆ ಹೋಗ್ತಾಳೆ ಅಂತ. ಸೊ ಈ ರೀತಿ ಎಲ್ಲ ಮಾಡಿ ಲಕ್ಷ್ಮೀ ಪಾದ ಎಲ್ಲ ಇಟ್ಟಾಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾನು ರೆಡಿಯಾಗಿ ಬಂದು ದೇವ್ರಿಗೆ ಪೂಜೆ ಮಾಡಿದೆ. ದೀಪ ಹಚ್ಚಿ ದೇವ್ರಿಗೆ ನಾನು ನನ್ನ ಮಗಳು ಇಬ್ರು ಸೇರ್ಕೊಂಡು ಆರತಿ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ ನಮ್ಮನೇಲಿ ಲಕ್ಷ್ಮಿ ಹಬ್ಬಕ್ಕೆ. ಇನ್ನೊಂದು ಯೋಚನೆ ಮಾಡ್ತಿದ್ದೀರಾ? ನೀವೇ ನೋಡಿ. ಇದು 2 ಸೇರಿ ಒಂದ್ ಲೆಕ್ಕನಾ? ಇಲ್ಲ. ಅಂದ್ರೆ ಇಲ್ಲಿ ಹೆಂಡತಿ ಹೆಜ್ಜೆ 10, ಹಾಕೊಂಡು 11, ಹೋಗಿರ್ತಾಳಲ್ಲ, ಅದನ್ನ 3, ಗಂಡ 4, 5, ಕೌಂಟ್ 6, ಮಾಡ್ಬೇಕು. 7, ಸೊ ಇಲ್ಲಿ ನನ್ನ 8, ಹಸ್ಬೆಂಡ್ 9, ಕೌಂಟ್ 10, ಮಾಡ್ತಿದ್ದಾರೆ. 11, ಸೊ 12, ಸೊ ಕೌಂಟ್ ಮಾಡಿದ್ಮೇಲೆ ಅವರು ಪ್ರತಿ ಹೆಜ್ಜೆಗೂ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ ಎಷ್ಟು ಹೆಜ್ಜೆ ಇದೆಯೋ ಅಷ್ಟು ಅಮೌಂಟ್‌ನ ಕೊಡ್ತಾರೆ. ಅಂದ್ರೆ ಇದು ಹಣಕ್ಕಾಗಿ ಮಾಡುವಂತ ಆಚರಣೆ ಅಲ್ಲ. ಮನೆಯ ಹೆಣ್ಣಾದವಳು ಏನ್ ಮಾಡ್ತಾಳೆ, ಹೊರಗಿಂದ ಮನೆಗೆ ಶುಭ ಮತ್ತೆ ಸಮೃದ್ಧಿಯನ್ನು ತರ್ತಾಳೆ. ಸೊ ಅದಕ್ಕೆ ಮನೆಯ ಗಂಡಸರು ಗೌರವದಿಂದ ಆಕೆಗೆ ನೀಡುವಂತ ಮೊತ್ತ ಇದು. ಸೊ ಇದು ನಮ್ಮನೆಯ ಸಂಪ್ರದಾಯ. ನಿಮ್ ಮನೆಯಲ್ಲಿ ಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.